ದಯವಿಟ್ಟು ತುಂಬ ಮೋಸ ಆಗಿದೆ. ಯಾರು ನೋವು ಮಾಡ್ಕೋಬೇಡಿ ಎಲ್ಲಿ, ಯಾಕೆಂದರೆ ನಾವು ಯಾವ ಜನ್ಮದ ಋಣ ಮಾಡಿದ್ದೋ ಅವ್ರ ಮನೆಲ್ಲ ತಿದ್ದಿದ್ದೀರಿ. ಇರಲಿ, ಎಲ್ಲ ಹೋರಾಟ ಅವ್ರಿಗೋಸ್ಕರ. ಎಲ್ಲ ಅಭಿಮಾನಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ವಿಷ್ಣು ಸರ್ವಿಸದಲ್ಲಿ ಯಾವ ಯೋಚನೆ ಮಾಡ್ದಲೆ ಎಲ್ಲ ತ್ಯಾಗ ಮಾಡ್ತಾರೆ. ಆ ಮನುಷ್ಯ ಸಂಪಾದನೆ ಮಾಡಿದಂತೆ ಆಸ್ತಿ ಮಾಡಲಿಲ್ಲ, ಅಂಥದ್ದು ಮಾಡಲಿಲ್ಲ, ಅಭಿಮಾನಿಗಳು ಸಂಪಾದನೆ ಮಾಡಿದ್ರು. ಬರ್ತಡೇ ದಿನ ಮಳೆ ಬತ್ತ ಜೋರ ಬರ್ತಾರೆ, ಮಕ್ಕಳು ಕರ್ಕೊಂಡು ಕಾಲು ಕೊಟ್ಕೊಂಡು ಅಭಿಮಾನಿಗೆ ಬರೋರು ಸಾಕು ಕಣ್ಣಲ್ಲಿ ನೀರು ಹಾಕೋರು ಕೂತ್ಕೊಂಡು ನಾನು ಏನು ಸಂಪಾದನೆ ಮಾಡ್ತೀನಿ, ಯಾವುದಕ್ಕೋಸ್ಕರ ಇಷ್ಟು ಬಂದರೆ ಅದನ್ನು ಅಷ್ಟು ನನಗೊತ್ತು. ಆ ಪ್ರೀತಿ ನಾನು ಇವ್ರಿಗೆ ಏನು ಮಾಡ್ತೀನಿ ಇದ್ರು ನಮಗೆ ಪ್ರೀತಿ ಮಾಡಬಾರ್ದು, ದಯವಿಟ್ಟು ಮಾಡಬೇಡಿ. ಕೈ ಮುಚ್ಚಿ ಕೇಳ್ಕೊತೀನಿ, ನೀವು ಮಾಡ್ತೀವಿ ಅಂದರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ಲೀಸ್, ಎಲ್ಲರಿಗೂ ನೋವಿದೆ, ತುಂಬ ಅಭಿಮಾನ ನೋವಿದೆ. ಆದರೆ ನಮಗೋಸ್ಕರ ಕೇವಲಗೋಸ್ಕರ ಯಾರು ಮಾತಾಡಬೇಡ. ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ, ಇವತ್ತೆಲ್ಲ ಇಷ್ಟು ದಿನ ಇವ್ರಿಗೆ ಕರ್ಕೊಂಬಂದಿದ್ದು ಇವರೆಲ್ಲ ಮಾಡ್ಕೊಂಬಂದಿದ್ದು ನಾನು ಇವತ್ತು ಬಂದು ಎಲ್ಲ ಮೀಟ್ ಮಾಡ್ತೇನೆ. ಯಾಕಂದರೆ ನಮಗೆ ನೊಂದೋಗ್ಬಿಟ್ಟು ಇದೆಲ್ಲ ಗೊತ್ತಿದ್ದು ನನಗೆ ಇವತ್ತು ಗಟ್ಟ ನಾನು ಮೈಸೂರು ಕಾಲಿಟ್ಟಿಲ್ಲ ಅಂದರೆ ಅಂತೀನಿ. ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ. ಯಾರೆಲ್ಲರೂ ಮಾಡಲಿ ದಯವಿಟ್ಟು ಇವತ್ತು ಮಾತಾಡಿದ್ರೆ ನಮ್ಮ ಅಭಿಮಾನಿ ಬಿಟ್ಟರು ಆಕ್ರೋಶ ಮಾತಾಡಿದ್ರು ನೋವಿದೆ, ಅವರೆಲ್ಲ ಇದೆ. ಇವತ್ತು ಹೇಳ್ತಾರೆ ಯಾರು ತುಂಬ ಜನ ಮಂಡ್ಯದಲ್ಲಿ ಇರ್ತಾರೆ, ನಾನು ಅಷ್ಟು ವರ್ಷ ಇದ್ದೆ, ಎಲ್ಲ ಇದ್ದಾರೆ. ಒಂದು ವರ್ಷ ಬಂದವನಷ್ಟೇ, ಒಂದಿನ ಬಂದು ಅವನ ಅಭಿಮಾನಿನೇ, ಅವನ ಭೇದ ಭಾವ ಮಾಡಲ್ಲ. ಆದರೆ ದಯವಿಟ್ಟು ಸುಮ್ಮನೆ ಏನಾದ್ರು ಮಾಡಿ ಪ್ರತಿಯೊಬ್ಬರ ಜೊತೆಲಿರೋಣ. ನಿಮ್ಮ ಶಕ್ತಿ ನಮ್ಮ ಸಾಥ ಆ ಇದಕ್ಕೆ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಕಾನೂನು ನಂಬಿಕೆ ಇದೆ, ಕಾನೂನು ಮತ್ತು ಸರ್ಕಾರ ಎರಡು ಮಾಡಿಕೊಡ್ತದೆ ಅಂತ. ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡಿ. ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ನಮ್ಮ ಶ್ರೀಧರ್ ಮಾತಾಡ್ತಾರೆ, ನಮ್ಮ ವಿಷ್ಣು ಸಹಸ್ರಮಾದಿಗೆ ಚಿತೆ ಮಾಡ್ತಾರೆ. ಆ್ಯಕ್ಚುಲಿ ಇವನು ನಿಜವಾದ ದತ್ತು ಮಗ. ಅವ್ರ ಮನೇಲಿ 40 ವರ್ಷ ಇದ್ದಂಥ ವ್ಯಕ್ತಿ. ನಾನು ಅವ್ರ ಜೊತೆ ಸತತವಾಗಿ 27 ವರ್ಷಗಳ ಜೊತೆಲಿ ಇದ್ದಂಥ ವ್ಯಕ್ತಿ. ಅಭಿಮಾನಿಯಾಗಿ ತುಂಬ ವರ್ಷ ಐತೆ. ನಾವು ಜೊತೆ ಒಡನಾಟದಲ್ಲಿ 27 ವರ್ಷ ಇದ್ದಂಥ ವ್ಯಕ್ತಿ ನಮ್ಮ ಶ್ರೀಧರ್ ಮಾತಾಡ್ತಾ ಇದ್ದಾರೆ.